ಆ, ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿರಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಕೇಳ್ತಾಯಿದ್ರಿ, ಸರ್ ನೀವು ಒಂದು 4-5 ದಿವಸದಿಂದ ವೀಡಿಯೋಗಳು ಆಗ್ತಾ ಇಲ್ಲ ಅಂತ. ಸಾರಿ, ನಮ್ಮದು ಒಂದು ಸ್ವಲ್ಪ ಪ್ರವೇಶ ಇತ್ತು, ಹಾಗಾಗಿ ವಿಡಿಯೋ ಹಾಕೋಕ್ಕೆ ಆಗಿಲ್ಲ. ನೋಡಿ, ಇತ್ತೀಚೆಗೆ ಒಂದು ಸುದ್ದಿ ಓಡಾಡ್ತಾ ಇದೆ. 1,00,000 ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ಫ್ಲ್ಯಾಟ್ಗಳ ಬಗ್ಗೆ ಸುಮಾರು ಒಂದು 47,000 ಮನೆಗಳು ಇಲ್ಲಿ ಫ್ಲ್ಯಾಟ್ಗಳು ಕಟ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಕೆಲಸ ನಡೀತಾ ಇದೆ, ಇನ್ನೊಂದು ಕಡೆ ಕೆಲಸ ನಿಂತಿದ್ದಾವೆ, ಇನ್ನೊಂದು ಕಡೆ ಕೆಲಸ ರಿಜಿಸ್ಟ್ರೇಷನ್ಗೆ ಕರೆದಿದ್ದಾರೆ. ಫ್ಲ್ಯಾಟ್ಗಳು ಲೋನ್ಗಳು ಮಾಡಿಸ್ಕೊಂಡಿದ್ದಾರೆ, ಕೆಲವು ಕಡೆ ವಾಸವಾಗಿದ್ದಾರೆ. ಫ್ರೆಂಡ್, ಈಗ ತಿಳಿಸ್ತಿರೋ ವಿಷಯ ಅಂತಂದರೆ, ಮೊನ್ನೆ ರೀಸೆಂಟಾಗಿ ಒಂದು ಪೇಪರಲ್ಲೂ ಸಹ ಬಂದಿತ್ತು, ಅದೇ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. 1,00,000 ವಸತಿ ಯೋಜನೆ ಅಡಿಯಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಈ ಹಂಚಿಕೆ ಆಗಿದ್ದಾವಲ್ಲ, ಸುಮಾರು ಒಂದು 23,000 ಮನೆಗಳು ಇಲ್ಲಿ ಹಂಚಿಕೆ ಆಗ್ತಾ ಇದ್ದಾವೆ. ಬಟ್ ಆ 23,000 ಮನೆಗಳಲ್ಲಿ ಯಾರ್ಯಾರು ಸ್ವಾಧೀನ ಪತ್ರ ಪಡ್ಕೊಂಡಿರಾಗಿರ್ಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರಾಗಿರ್ಬೋದು, ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡಿರೋರು ಹೊರತುಪಡಿಸಿ ಇನ್ನೂ ಯಾವುದೇ ರೀತಿ ಅವರು ಲೋನ್ಗಳು ಮಾಡಿಸ್ಕೊಂಡಿಲ್ಲಾಗಲಿ ಅಥವಾ ಏನೋ ಒಂದು ವ್ಯವಸ್ಥೆ ಇಲ್ಲದ ಅಂಥವು ಏನೋ 1 BHK ಫ್ಲ್ಯಾಟು ಇನ್ನೂ ಕೇವಲ 50,000 ಕಟ್ಟಿ ಏನೂ ಅವರು ಲೋನ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ವ್ಯವಸ್ಥೆ ಏನೂ ಮಾಡಿಸ್ಕೊಂಡಿಲ್ಲದಂಥವ್ರಿಗೆ ನಾವು ಸುಮಾರು 13,000 ಮನೆಗಳು ಇಲ್ಲಿ ಅದೇ ಥರ ಇದ್ದಾವಂತೆ. ಅಂದರೆ 50,000 ಕಟ್ಬಿಡೋದು, ಇತ್ತ ಯಾವುದೇ ಥರ ಲೋನ್ಗಳಾಗಲಿ ಅಥವಾ ಕ್ಯಾಶ್ಗಳಾಗಲಿ ಕೊಟ್ಟು ಯಾವುದೇ ರೀತಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೇ ಇರೋವಂಥವ್ರಿಗೆ ಈಗ ಸರ್ಕಾರದಿಂದ ನಾವು ಅಂಥ ಫ್ಲ್ಯಾಟ್ಗಳು ರದ್ದು ಮಾಡ್ತೀವಿ, ಅಂಥ ಫಲಗಳು ಏನು ಹೆಸರು ಇದ್ದಾವೆ ರದ್ದು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸಾಕಷ್ಟು ಸರಿ ಒಂದು 3-4 ಸರಿ ನೋಟಿಸು ಸಹ ಕೊಟ್ಟಿದ್ದೀವಿ, ತಿಳಿಸಿದ್ವಿ, ಮಾಹಿತಿನ ಅವ್ರಿಗೆ ತಿಳಿಸಿದ್ವಿ, ಪ್ರತಿಯೊಂದು ನಾವು ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಇವರು ಯಾವುದೇ ಕ್ರಮ ಕೈಗೊಂಡಿದ್ದ ಕಾರಣ ನಾವು 13,000 ಮನೆಗಳ ನಾವು ಫ್ಲ್ಯಾಟ್ಗಳು ರದ್ದು ಅಂದರೆ ಕ್ಯಾನ್ಸಲ್ ಮಾಡೋ, ನೇರವಾಗಿ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುವ ಇದ್ದಾವೆ ಅಂತ ಈಗ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇದು ವಿಷಯ ಮಾಧ್ಯಮದ ಮುಖಾಂತರ ಬಂದಿರೋದು, ಅಂದರೆ ಏನೋ ನೀವು ಪೇಪರಲ್ಲಿ ಬಂದಿರೋಂಥ ಇಷ್ಟು ವಿಷಯ ಇಲ್ಲಿ ತಿಳಿಸಿದ್ದಾರೆ. ಈ ಥರ ನಾವು ಏನೋ 50,000 ಕಟ್ಟಿ ಏನೋ ಒಂದು ಲೋನ್ನಾಗಲಿ ಅಥವಾ ಏನೋ ಒಂದು ವಿಷಯ ತಿಳಿಸಿ ಇರೋಂಥವ್ರಿಗೆ ಸುಮಾರು 2018ರಿಂದ ಇದು ಇದೆಯಂತೆ. ಈ 2018-23ರಲ್ಲಿ ಏನು ಹಂಚಿಕೆ ಆದಂಥ 23ರಲ್ಲಿ ಏನು ಹಂಚಿಕೆ ಆದಂಥವರು ಇನ್ನೂ ಯಾವುದೇ ರೀತಿ ಹಣ 50,000 ಕಟ್ಟಿ ಇನ್ನು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಆಗಲಿ ಫುಲ್ ಅಮೌಂಟ್ ಕಟ್ಟಿಲ್ಲ ಅಂತಾರೋ ಫ್ಲ್ಯಾಟ್ಗಳು ನೇರವಾಗಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಸಹ ತಿಳಿಸ್ತಾ ಇದ್ದಾರೆ, ನಮ್ಮ ತಾಯಿ ಅಡ್ಮಿಂಟ್ ಆಗಿದ್ದಾರೆ ಅವರು, ಹಾಗಾಗಿ ನಾವು ಈ ಕಡೆ ತಾಯಿ ನೋಡ್ಕೊಳ್ಳೋದು, ಮೊನ್ನೆ EMI ಕಟ್ಟೋದು ಅನ್ನೋ ಫಲಾನುಭವಿಗಳು ಕಷ್ಟನೂ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೊಬ್ಬರು ಏನೋ ಆಪ್ರೇಷನ್ ಮಾಡಿಸ್ಕೋಬೇಕು, ಈ ಥರ ಅವ್ರವ್ರ ಫಲಾನುಭವಿಗಳ ಕಷ್ಟಗಳು ತುಂಬ ಕೇಳ್ತಾರೆ. ಇಲ್ಲಿ ಇವರು ರಾಜೀವ್ ಗಾಂಧಿ ವಸತಿ ನಿಗಮದವರು ಅಮೌಂಟ್ ಕಟ್ಟಿಲ್ಲ ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇವ್ರು ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಲ್ಲಿ ಇಷ್ಟು ಆಗಿದೆ. ಈಗ ಅವ್ರು ತಿಳಿಸಿದ ಪ್ರಕಾರ ನೇರವಾಗಿ ಆಟೋಮೆಟಿಕ್ಕಾಗಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಂಗೂ ಫ್ಲ್ಯಾಟು ಇನ್ನೂ ಏನೋ EMI ಕಟ್ತಿಲ್ಲ, ನೀವು ಫ್ಲ್ಯಾಟು ಉಳಿಸ್ಕೋಬೇಕು ಅಂದರೆ ಒಂದು ಸರಿ ವಿಸಿಟ್ ಮಾಡಿ, ಯಾರ್ಯಾರು 50,000 ಕಟ್ಟಿರೋ ಅಂಥವ್ರು ಇಲ್ಲದ ಅಂಥವ್ರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವಿಸಿಟ್ ಮಾಡಿ ಮನವಿ ಮಾಡ್ಕೊಳ್ಳಿ, ಕಾಲಾವಕಾಶ ಕೊಡ್ಬೋದು ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ತಾ ಇರೋ ವಿಷಯ ಇಲ್ಲಿ ಮ್ಯಾಟ್ರ್ ಬಂದಿದೆ, ಹಾಗಾಗಿ ನಾನು ಸುಮಾರು ದಿನದಿಂದ ಇರಲಿಲ್ಲ, ಆದ ಕಾರಣ ನಿಮಗೆ ಈ ವಿಷಯ ಈಗ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.